ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀನಿವಾಸ ಕಲ್ಯಾಣ. ಸುಂದರ ಅಲಂಕಾರದಲ್ಲಿ ಸ್ವಾಮಿ ಅಮ್ಮನವರ ದರ್ಶನ ಪಡೆದ ಭಕ್ತಸ್ತೋಮ. ತಿರುಪತಿ ಶ್ರೀ ಕೋದಂಡ ರಾಮಾಲಯದಲ್ಲಿ ವೈಭವೋಪೇತವಾಗಿ ಸಹಸ್ರ ಕಳಶಾಭಿಷೇಕ. ಸಹಸ್ರ ಕಳಶದ ದ್ರವ್ಯಗಳೊಂದಿಗೆ ಆಗಮುಕ್ತವಾಗಿ ನೆರವೇರಿದ ಸ್ನಪನ ತಿರುಮಂಜನ. ಭಕ್ತ ಸ್ತೋಮದಿಂದ ದರ್ಶನವಿದ್ದ ಅಲಿಪಿರಿ ಪಾದಾಲ ಮಂಟಪ. ಗೋವಿಂದ ನಾಮಸ್ಮರಣೆಗಳೊಂದಿಗೆ ಕಾಲ್ನಡಿಗೆಯಲ್ಲಿ ತಿರುಮಲಕ್ಕೆ ಪ್ರಯಾಣಿಸಿದ ಭಕ್ತಸಾಗರ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ, ಪ್ರಿಯ ಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಾಲ್ಮೀಕಿ
ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶನಿವಾರದ ಅಮಾವಾಸ್ಯೆ ಪ್ರಯುಕ್ತ ದೇವರಿಗೆ ಸಹಸ್ರ ಕಳಶಾಭಿಷೇಕವನ್ನು ನೆರವೇರಿಸಲಾಯಿತು. ತಿರುಪತಿಯ ಪರಮ ಪಾವನ ಪುಣ್ಯಕ್ಷೇತ್ರ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಶ್ರಾವಣ ಮಾಸದ ಅಮಾವಾಸ್ಯೆಯನ್ನು ಪುರಸ್ಕರಿಸಿ ಶನಿವಾರ ಸಹಸ್ರ ಕಳಶಾಭಿಷೇಕವನ್ನು ಆಗಮೋಕ್ತವಾಗಿ ನಿರ್ವಹಿಸಲಾಯಿತು. ಈ ಸಂದರ್ಭವಾಗಿ ಆಲಯ ಪ್ರಾಂಗಣದಲ್ಲಿ ಬೇರೆ ಬೇರೆ ಸ್ನಾನಪೀಠದಲ್ಲಿ ವಿಶ್ವಕ್ಸೇನರನ್ನು, ಸೀತಾರಾಮ ಲಕ್ಷ್ಮಣರ ಕೌತುಕ ಮೂರ್ತಿಯನ್ನು, ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದರು. ಆನಂತರ ಆಲಯದ ಅರ್ಚಕರು, ಆಗಮ ಪಂಡಿತರು ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ ಪೂಜೆ, ಅಂಕುರಾರ್ಪಣೆ, ರಕ್ಷಾಬಂಧನ, ಅಗ್ನಿ ಪ್ರತಿಷ್ಠೆ, ಉಕ್ತ ಹೋಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಆನಂತರ ಸೀತಾಮಾತೆಗೆ, ಶ್ರೀ ಕೋದಂಡರಾಮಸ್ವಾಮಿಯವರಿಗೆ, ಶ್ರೀ ಲಕ್ಷ್ಮಣ ಸ್ವಾಮಿಗೆ, ವಿಶ್ವಕ್ಸೇನರಿಗೆ ಸಹಸ್ರ ಕಳಶದಲ್ಲಿ ತುಂಬಿರುವ ಸುಗಂಧ ಪರಿಮಳ ದ್ರವ್ಯದೊಂದಿಗೆ ಸ್ನಪನ ತಿರುಮಂಜನವನ್ನು ಆಗಮುಕ್ತವಾಗಿ ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ತಿರುಮಲದ ಶ್ರೀವಾರಿ ಶ್ರೀನಿವಾಸನ ಪಾದಾಲ ಮಂಟಪವು ಭಕ್ತರ ಸ್ತೋಮದಿಂದ ತುಂಬಿ ತುಳುಕಿತು. ವಾರದ ಕೊನೆಯ ದಿನವಾದ್ದರಿಂದ ದೂರದ ಪ್ರಾಂತ್ಯಗಳಿಂದ ಬಂದಿರುವ ಭಕ್ತರು ಸ್ವಾಮಿಯ ದರ್ಶನಕ್ಕೆ ತೆರಳಿದರು. ಭಕ್ತರು ಪಾದಾಲ ಮಂಟಪದ ಬಳಿ ಪವಿತ್ರವಾದ ಮೆಟ್ಟಿಲುಗಳಿಗೆ ಪೂಜೆಗಳನ್ನು ನಿರ್ವಹಿಸಿ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಹಾಗೆಯೇ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದ ಬಳಿ ಇರುವ ಪಾದಗಳಿಗೆ ತೆಂಗಿನಕಾಯಿ ಹೊಡೆದು ಹರಕೆಯನ್ನು ತೀರಿಸಿಕೊಂಡರು. ಆನಂತರ ಅಲ್ಲಿ ಟಿಟಿಡಿ ಏರ್ಪಾಟು ಮಾಡಿರುವ ತಿರುನಾಮದ ಕೇಂದ್ರದ ಬಳಿ ತಿರುನಾಮಗಳನ್ನು ಧರಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶಿಸಿ ಪಾದಗಳನ್ನು ಶಿರದ ಮೇಲೆ ಇರಿಸಿ ಪ್ರದಕ್ಷಿಣೆ ಮಾಡಿದರು. ಆನಂತರ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಅಲಿಪಿರಿ ಸೋಪಾನ ಮಾರ್ಗದಿಂದ ತಿರುಮಲಕ್ಕೆ ಪ್ರಯಾಣಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರಾವಣ ಮಾಸದ ಪ್ರತಿ ಶುಕ್ರವಾರ ವಿಪ್ರ ಮಹಿಳಾ ಸಂಘದ ವತಿಯಿಂದ ಲಕ್ಷ್ಮೀ ಶೋಭಾನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದರ ಅಂಗವಾಗಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ಸುಮಾರು 1,500ಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಿಪ್ರ ಮಹಿಳೆಯರಿಂದ ಶ್ರೀ ಲಕ್ಷ್ಮೀ ಶೋಭಾನೆ ನಡೆಯಿತು. ನಂತರ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಿಗೆ ಆರತಿಯನ್ನು ಬೆಳಗಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡಿ ಅನುಗ್ರಹ ಸಂದೇಶವನ್ನು ನೀಡಿದರು. ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೇಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ಹಾಗೆಯೇ ಕೃಷ್ಣನಿಗೆ ಅತ್ಯಂತ ಪ್ರಿಯರಾದ ನೀವೆಲ್ಲರೂ ಕೂಡ ಲಕ್ಷ್ಮೀ ಶೋಭಾನೆ ಹಾಡನ್ನು ಹಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದೀರಿ. ಶ್ರೀಕೃಷ್ಣ ಅವನು ಸ್ತ್ರೀಯೂ ಹೌದು, ಪುರುಷನೂ ಹೌದು. ದೇವರು ಗಂಡು ಅಲ್ಲ, ಹೆಣ್ಣು ಅಲ್ಲ. ಯಾಕೆಂದರೆ ಗಂಡು ಹೌದು, ಹೆಣ್ಣು ಹೌದು. ಲಕ್ಷ್ಮೀ ರೂಪನೂ ಅವನದೇ. ಆದ್ದರಿಂದ ಭಗವಂತನಿಗೆ ಎಲ್ಲರೂ ಅತ್ಯಂತ ಪ್ರಿಯರು. ಅಂತಹ ಕೃಷ್ಣನಿಗೆ ಅತ್ಯಂತ ಸಂತೋಷದ್ದೇನೆಂದರೆ ತನ್ನ ಹೆಂಡತಿಯ ಡ್ರೆಸ್ಸನ್ನು ತಾನೇ ಮಾಡಿಕೊಳ್ಳೋದು. ಕೆಲವೊಮ್ಮೆ ಗಂಡಂದಿರು ಅವರೇ ಸೀರೆ ಉಟ್ಟುಕೊಂಡ್ರೆ ಹೇಗೆ ಕಾಣ್ತದೆ ಅಂತ ಸೀರೆ ಉಟ್ಟುಕೊಂಡ್ರೆ ಹೇಗಾಗ್ತದೆ, ಹಾಗೆಯೇ ಕೃಷ್ಣನೇ ಪ್ರತಿ ಶುಕ್ರವಾರ ಇಲ್ಲಿ ತನ್ನ ಹೆಂಡತಿಯ ಅಲಂಕಾರವನ್ನು ಮಾಡಿಸಿಕೊಳ್ತಾನೆ. ಬೇರೆ ಯಾರ ಅಲಂಕಾರವನ್ನು ಮಾಡೋದಿಲ್ಲ, ಹೆಂಡತಿಯ ಅಲಂಕಾರವನ್ನು ಮಾತ್ರ ತಾನು ಮಾಡಿಕೊಡ್ತಾನೆ. ಲಕ್ಷ್ಮೀದೇವಿ ಕೃಷ್ಣನಿಗೆ ಅತ್ಯಂತ ಪ್ರಿಯಳಾಗಿದ್ದಾಳೆ. ಅಂತಹ ಲಕ್ಷ್ಮಿಯ ಸ್ತೋತ್ರ ಮಾಡಿದರೆ ಕೃಷ್ಣನಿಗೆ ಬಹಳ ಸಂತೋಷ. ಯಾವಾಗಲೂ ಹೆಂಡತಿಯನ್ನು ಹೊಗಳಿದರೆ ಗಂಡನಿಗೆ ಸಂತೋಷ ಆಗಬೇಕು, ಹಾಗೆ ಗಂಡನನ್ನು ಹೊಗಳಿದರೆ ಹೆಂಡತಿಗೆ ಸಂತೋಷ ಆಗಬೇಕು. ಆದ್ದರಿಂದ ಲಕ್ಷ್ಮಿಯನ್ನು ನೀವೆಲ್ಲರೂ ಕೂಡ ಹೊಗಳಿದ್ದರಿಂದ ಕೃಷ್ಣನಿಗೆ ಸಂತೋಷ ಆಗ್ತದೆ. ಆಂಧ್ರಪ್ರದೇಶದ ಆದೋಣಿಯಲ್ಲಿ ಶ್ರೀ 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 1008 ರಘುಪ್ರೇಮ ತೀರ್ಥರ 82ನೇ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ನೆರವೇರುತ್ತಿವೆ. ಶ್ರೀ 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 1008 ರಘುಪ್ರೇಮ ತೀರ್ಥರ ಆರಾಧನಾ ಮಹೋತ್ಸವವು ಇದೇ ತಿಂಗಳ 23ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ನೆರವೇರುತ್ತಿದೆ. ಈ ಪ್ರಯುಕ್ತ ಇಂದು ಉತ್ತರಾರಾಧನೆಯ ಪ್ರಯುಕ್ತ ಮೂಲ ಬೃಂದಾವನಕ್ಕೆ ಪಂಚಾಮೃತಗಳಿಂದ ನಯನ ಮನೋಹರವಾಗಿ ಅಭಿಷೇಕವನ್ನು ನೆರವೇರಿಸಿದರು. ಅಭಿಷೇಕದ ನಂತರ ಬೃಂದಾವನವನ್ನು ಸುಂದರವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡೆದರು. ಆರಾಧನಾ ಮಹೋತ್ಸವ ಈ ಟೀಕಾಕೃತ್ಪಾದರ ಶ್ರೀಮನ್ಯಾಯಸುಧೆಯ
3ನೇ ಅಧ್ಯಾಯದ ಆರಂಭದ ಮಂಗಳಾಚರಣ ಇದು ಇಂಥ ಜ್ಞಾನಿಗಳಿಗೆಲ್ಲ ಅನ್ವಯವಾಗುವಂಥ ವಿಚಾರವಾಗಿದೆ. ಕುಪಿತಾಯಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಂಬಜೆ ವಲ್ಲಭಂ ಪ್ರಿಯ ಅನ್ನುವಂಥ ಈ ಒಂದು ಮಂಗಳಾಚರಣ ಶ್ಲೋಕ ರಘುಪ್ರೇಮತೀರ್ಥರಿಗೆ ಅತ್ಯಂತ ಅನ್ವಯವಾಗತಕ್ಕಂಥ ಮಾತಾಗಿದೆ. ಆದೋನಿಯಲ್ಲಿ ಹೋಗಿ ಅಲ್ಲಿ ರಾಮದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಸ್ಥಳವನ್ನೇ ತಮ್ಮ ತಪೋಭೂಮಿಯನ್ನಾಗಿ ಮಾಡಿಕೊಂಡು ಅನೇಕ ಭಕ್ತರಿಗೆ ಸಮಸ್ತ ಅವರ ತಾಪತ್ರಯಗಳನ್ನು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪಗಳನ್ನು ನಿವಾರಣೆ ಮಾಡುವವರಾಗಿ ಅಪಾರ ಶಿಷ್ಯ ಬಳಗವನ್ನು ಸಂಪಾದನೆ ಮಾಡುವಂಥವರಾಗಿ ಕೊನೆಗೆ ಅಲ್ಲಿಯೇ ವೃಂದಾವನಸ್ಥರಾಗುವಂಥವರಾಗಿದ್ದಾರೆ. ವೃಂದಾವನಸ್ಥರಾಗಿ ಸುಮಾರು 80 ವರ್ಷಗಳಾದ ಇವತ್ತಿಗೆ. ಆದರೂ ಕೂಡ ಅವರ ಸ್ಮರಣೆ, ಅವರ ಒಂದು ಸ್ಮೃತಿ ಭಕ್ತರ ಮನದಲ್ಲಿ, ಅಂದರೆ 84 ವರ್ಷಗಳ ಹಿಂದೆ 84 ವರ್ಷಗಳ ಹಿಂದೆ ಅವರಿಂದ ವೃಂದಾವನಸ್ಥರಾಗಿದ್ದರೂ ಕೂಡ ಅವರ ಕಾಲದಲ್ಲಿ ಇದ್ದಿರತಕ್ಕಂಥವರ ಮಕ್ಕಳು ಮೊಮ್ಮಕ್ಕಳು ಸಹಿತ ಇವತ್ತಿಗೂ ಕೂಡ ಅವರ ಬಗ್ಗೆ ಅಪಾರವಾಗಿರತಕ್ಕಂಥ ಭಕ್ತಿ ಗೌರವಗಳ ಶ್ರದ್ಧೆಯನ್ನು ಹೊಂದುವಂಥವರಾಗಿ ಅವರ ಆರಾಧನೆಯನ್ನು ಮನೆಗಳಲ್ಲಿ ಅವರ ಮಕ್ಕಳಿಗೆ ಅವರ ಹೆಸರನ್ನು ಇಡುವ ಮೂಲಕವಾಗಿ ಅಥವಾ ತಮ್ಮ ಕಷ್ಟಗಳು ಬಂದಾಗ ಇವತ್ತಿಗೂ ವೃಂದಾವನ ಸೇವೆಗಳನ್ನು ಮಾಡಿ ತಮ್ಮ ಕಷ್ಟಗಳನ್ನು ಅವರ ಮುಂದೆ ನಿವೇದನೆ ಮಾಡಿ ಅವುಗಳ ಪರಿಹಾರವನ್ನು ಕಂಡುಕೊಂಡಂಥವರಾಗಿದ್ದಾರೆ. ಅನೇಕ ಇವತ್ತು ನಾವು ಆದೋನಿ ಪ್ರಾಂತದಲ್ಲಿ ಗೊತ್ತು ಹೋದರೆ ಅಥವಾ ನಾರಾಯಣಪೇಟೆ ಕಡೆ ಹೋದರೆ ಪ್ರತಿ ಮನೆಯಲ್ಲೂ ರಘುಪ್ರೇಮ ಅನ್ನುವಂಥ ಹೆಸರಿನ ಒಬ್ಬ ಮಗ ಇದ್ದೇ ಇದ್ದಾನೆ, ಗಂಡು ಮಗನಾಗಿದ್ದರೆ. ಅಷ್ಟು ಅವರ ದೊಡ್ಡದಾಗಿರತಕ್ಕಂತಹ ಕೀರ್ತಿ. ಅಂತಹ ಕೀರ್ತಿ ಬರಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಭಗವಂತನ ಅನುಗ್ರಹ ಕಾರಣ. ಅದಕ್ಕೆ ಗುರುಗಳು ಭಗವಂತನ ಅನುಗ್ರಹವೇ ಕಾರಣ. ಆದ್ದರಿಂದಲೇ ಅವರಿಗೆ ಅಪೇಕ್ಷಿತವಾಗಿರತಕ್ಕಂಥ ಭಕ್ತರ ಅವಿಷ್ಟಗಳನ್ನು ಪೂರ್ಣ ಮಾಡುವ ಸಾಮರ್ಥ್ಯ ಬರ್ತಾಗಿದೆ. ಅವರ ಅಂತರ್ಯಾಮಿಯಾದ ಭಗವಂತ ಅವರ ತಪಸ್ಸಿಗೆ ಒಲಿದು ಅವರ ವೈರಾಗ್ಯಕ್ಕೆ ಮೆಚ್ಚಿ ಅವರಿಗೆ ಇಂಥ ಒಂದು ಭಕ್ತರಿಗೆ ಅನುಗ್ರಹ ಮಾಡೋ ಸಾಮರ್ಥ್ಯ ಕೊಟ್ಟದ್ದರಿಂದಲೇ ಅವರಿಗೆಲ್ಲ ಇಂಥ ಸಾಮರ್ಥ್ಯ ಬರ್ತಾ ಇದೆ. ಅಂಥ ಸಮರ್ಥರಾಗಿರತಕ್ಕಂಥವರಲ್ಲಿ ರಘುಪ್ರೇಮತೀರ್ಥರು ಒಬ್ಬರಾಗಿದ್ದಾರೆ. ಅನೇಕರ ಭೂತ ವಿಷಾದಿಗಳ ಬಾಧೆಯನ್ನು ಪರಿಹಾರ ಮಾಡಿ ಮತ್ತೆ ಪುನಃ ಅವರು ಸಂಸಾರದಲ್ಲಿ ಯಥಾಬತ್ತಾಗಿ ಇರುವಂತೆ ಮಾಡಿದಂಥ ಒಂದು ಕೀರ್ತಿಗೆ ಇವರು ಭಾಜನರಾಗಿದ್ದಾರೆ. ಮತ್ತು ಆಧ್ಯಾತ್ಮಿಕವಾಗಿರತಕ್ಕಂಥ ಒಂದು ವಿಷಯದಲ್ಲಿಯೂ ಕೂಡ ತತ್ವಜ್ಞಾನವನ್ನು ಅಪೇಕ್ಷೆ ಮಾಡಿಕೊಂಡು ಹೋದರೂ ಕೂಡ ಅವರ ಒಂದು ಹಿಂದಿನ ತಪಸ್ಸಿನ ಪರಿಣಾಮವಾಗಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಆ ಒಂದು ಆವರಣದಲ್ಲಿ ಕುಳಿತುಕೊಂಡು ನಿರಂತರ ಪಾರಾಯಣ ಮಾಡುವಂಥವರಾಗಿದ್ದರು. ಆದ್ದರಿಂದ ನಮ್ಮ ರಘುನಾಥ ತೀರ್ಥರಿಗೂ ಅವರಿಗೆ ಪರಿಚಯ ಆದ ಪುರಸಮದಲ್ಲಿಯೇ. ಇಬ್ಬರು ಪುರಸಮದಲ್ಲಿಯೇ ಅತ್ಯಂತ ಪರಿಚಿತರು. ಇಬ್ಬರದು ಉದ್ದೇಶ ಒಂದೇ, ಮಂತ್ರಾಲಯಕ್ಕೆ ಹೋಗಿ ರಾಯರ ಸಮ್ಮುಖದಲ್ಲಿ ಶ್ರೀಮನ್ ನ್ಯಾಯಸುಧಾ ಪಾರಾಯಣ ಮಾಡಬೇಕು ಅಂತ ಅವರು ಇಬ್ಬರು. ಅಲ್ಲಿ ಹೋದಾಗ ಇಬ್ಬರು ಭೇಟಿ ಆಗ್ತಾಯಿದ್ರು. ಪರಸ್ಪರ ಸ್ನೇಹಿತರಾಗಿದ್ದರು ಅವರು ಇಬ್ಬರು ತಮ್ಮ ಪುರಸಮದಲ್ಲಿ. ಆದ್ದರಿಂದಲೇ ಇವರಿಬ್ಬರಿಗೂ ಅವರ ಪರಿಚಯ ಇವರಿಗೆ, ಇವರ ಪರಿಚಯ ಅವರಿಗೆ, ಇಬ್ಬರ ಜ್ಞಾನ ವೈರಾಗ್ಯಗಳ ಒಂದು ಪರಿಚಯ ಇರುವಂಥವರಾದ್ದರಿಂದ ಆ ಸ್ನೇಹ ನಿಮಿತ್ತವಾಗಿಯೇ ಮುಂದೆ ಇವರ ಒಂದು ಆಶ್ರಮದ ವಿಚಾರವು ಕೂಡ ಮುಂದೆ ಬರೆದದ್ದಾಗಿದೆ. ಈ ರೀತಿಯಾಗಿ ಅನೇಕರ ಭಕ್ತರುಗಳ ಸಂಸಾರ ತಾಪಗಳು ಮತ್ತು ಭೂತ ವಿಷಾದಿಗಳ ಒಂದು ತಾಪಗಳು, ಬಡತನ ತಾಪಗಳು ಮತ್ತು ಅನೇಕ ಸಾಂಸಾರಿಕವಾಗಿರತಕ್ಕಂಥ ತಾಪಗಳು ಅವುಗಳೆಲ್ಲವನ್ನೂ ಕೂಡ ಆಗಲೂ ಇದ್ದಾಗಲೂ ಪರಿಹಾರ ಮಾಡಿ ಈಗಲೂ ವೃಂದಾವನಸ್ಥರಾದ ಆಗದ ಮೇಲೆಯೂ ಕೂಡ ಸರ್ವಥಾ ಪರಿಹಾರ ಮಾಡುವಂಥ ಒಂದು ಸಾಮರ್ಥ್ಯ ಅವರ ತಪಸ್ಸಿನ ಶೇಷ ಇನ್ನೂ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇವರು ಇಂಥೆಲ್ಲ ಮಾಡೋದು ಹೆಂಗೆ ಅಂತ ಹೇಳಿದಾಗ ಅವರ ಒಂದು ಈ ಪುಣ್ಯದಲ್ಲಿ ಅನಿಷ್ಟ ಪುಣ್ಯ ಇಷ್ಟ ಪುಣ್ಯ ಅಂತ ಹೇಳಿರ್ತಾವೆ. ಇಷ್ಟ ಪುಣ್ಯವನ್ನು ಯಾರೂ ಬಿಟ್ಟುಕೊಳ್ಳಿ ಸಿಕ್ಕಿಲ್ಲ. ಅವರಿಗೆ ಮುಖ್ಯದಲ್ಲಿ ಅದು ಆನಂದ ಅಭಿವೃದ್ಧಿಗೆ ಕಾರಣವಾಗಬೇಕು. ಅನಿಷ್ಟ ಪುಣ್ಯ ಅದನ್ನು ಒಂದು ಮುಕ್ತಿಯಲ್ಲಿ ಅದಕ್ಕೆ ಪ್ರವೇಶ ಇಲ್ಲ. ಅದು ಅನಿಷ್ಟ ಪುಣ್ಯವನ್ನು ಇಡ್ಲಿಗೆ ಇಟ್ಟುಕೊಂಡು ಈ ಭಕ್ತರಿಗೆ ಅವರ ವಂಶಸ್ಥರಿಗೆ ಕೊಡುವಂತಹ ಒಂದು ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ಇವರೆಲ್ಲ ಇಂಥ ಮಹಾನುಭಾವರು ಭಕ್ತರಿಗೆ ಅವರ ಕಷ್ಟ ಪರಿಹಾರ ಮಾಡುವಂಥವರೆಲ್ಲರೂ ಕೂಡ ಇಂಥ ಅನಿಷ್ಟ ಪುಣ್ಯಗಳನ್ನು ಇಲ್ಲಿ ಬಿಟ್ಟು ಆ ನಿಮಿತ್ತವಾಗಿ ಕೇಳಿದ ಭಕ್ತರಿಗೆ ಅವರ ಅಪೇಕ್ಷೆಗಳನ್ನು ಪೂರ್ತಿ ಮಾಡಿ ವಿಘ್ನಗಳನ್ನು ಪರಿಹಾರ ಮಾಡಿ ಅವರ ಜೀವನ ಸೂತ್ರವಾಗಿ ನಡೆಯುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದಾರೆ. ರಘುಪ್ರೇಮತೀರ್ಥರೂ ಕೂಡ ಇಂಥ ಒಂದು ಅನಿಷ್ಟ ಪುಣ್ಯವನ್ನು ಸಾಕಷ್ಟು ಸಂಪಾದನೆ ಮಾಡಿ ಭಕ್ತರ ಇಷ್ಟಗಳನ್ನು ಪೂರೈಸುವಂಥವರಾಗಿ
ಅವರ ಒಂದು ಮನದಲ್ಲಿ ಮನೆಯಲ್ಲಿ ಅಜರಾಮರರಾಗಿರುವಂಥವರಾಗಿದ್ದಾರೆ. ಆದ್ದರಿಂದ ಇಂಥವರ ಸ್ಮರಣೆ ಅಥವಾ ಅವರ ಆರಾಧನೆ, ಅವರ ನಾಮ ಸಂಕೀರ್ತನೆ, ಅವರ ಒಂದು ಚರಿತ್ರೆ ಅಧ್ಯಯನ ಮಾಡಿದಾಗ ಅವರ ಮಹಿಮೆಯ ಒಂದು ಜ್ಞಾನವಾಗಿ ಅವರು ನಮಗೂ ಕೂಡ ಅವರ ಮಾರ್ಗದಲ್ಲಿ ಹೋಗುವಂತೆ, ಆ ಮಾರ್ಗವನ್ನು ಅನುಸರಿಸುವಂತೆ ಅನುಗ್ರಹವನ್ನು ಮಾಡಿ ಅವರ ಜ್ಞಾನ, ಅವರ ವೈರಾಗ್ಯ ಮತ್ತು ಭಕ್ತಿಗಳ ಒಂದು ಏಕಾಂಶವನ್ನು ಕೊಟ್ಟರೂ ಸಾಕು, ನಾವೆಲ್ಲ ಬುದ್ಧಾರವಾಗಿ ಬಿಡ್ತಾ ಇದ್ದೇವೆ. ಅಷ್ಟು ಅಪಾರವಾದಂಥ ಒಂದು ಸಂಪತ್ತನ್ನು ಸಂಪಾದನೆ ಮಾಡಿ ಇಡುವಂಥವರಾಗಿದ್ದಾರೆ. ಈ ಶ್ರೀಪಾದಂಗಳವರ ಇಂಥ ಆರಾಧನೆಯನ್ನು ಆದೋನಿಯಲ್ಲಿ ಪ್ರತಿ ವರ್ಷವೂ ಕೂಡ ವೈಭವದಿಂದ ಆಚರಿಸುವಂಥ ಅವರ ಮೊಮ್ಮಕ್ಕಳಾಗಿರ್ತಕ್ಕಂಥ ರಘುಪ್ರೇಮಾಚಾರ್ಯರು, ಅವರ ಒಂದು ಪರಿವಾರವೆಲ್ಲವೂ ಸಿದ್ಧೆಯಿಂದ ಭಕ್ತಿಯಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಮತ್ತು ಅದರಲ್ಲಿ ಪಾಲ್ಗೊಳ್ಳತಕ್ಕಂಥ ಎಲ್ಲ ಭಕ್ತರಿಗೂ ರಘುಪ್ರೇಮ ತೀರ್ಥರು ತಮ್ಮ ವೈರಾಗ್ಯದ, ಭಕ್ತಿಯ, ಜ್ಞಾನದ ಒಂದು ಚಿಕ್ಕದಾದ ಅಂಶವನ್ನಾದರೂ ಕೂಡ ಕೊಟ್ಟು ಅವರೆಲ್ಲ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿ ಆಗುವಂತೆ ಮಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕೋಲಾರದ ಟಮಕದಲ್ಲಿ ನೆಲೆಸಿರುವ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಯಿತು.
ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶನಿದೇವರನ್ನು ಸಕಲ ವಸ್ತ್ರಾಭರಣಗಳು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಆನಂತರ ಭಕ್ತರಿಂದ ಸಂಕಲ್ಪವನ್ನು ಪಡೆದು ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ಆನಂತರ ಧೂಪದೀಪ ನೈವೇದ್ಯ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ದೇವರ ದರ್ಶನವನ್ನು ಪಡೆದು ತೀರ್ಥಪ್ರಸಾದವನ್ನು ಸ್ವೀಕರಿಸಿದರು. ಬೆಂಗಳೂರಿನ ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಯಲ್ಲಮ್ಮ, ಶ್ರೀ ಗಂಗಮ್ಮ, ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭವಾಗಿ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹಾಸಂಪ್ರೋಕ್ಷಣ ವಿಮಾನ ಗೋಪುರ ಕಳಶ ಸ್ಥಾಪನೆ ಮಹಾಕುಂಭಾಭಿಷೇಕ ಮಹೋತ್ಸವ ನಡೆಯಿತು. ಇದರ ಅಂಗವಾಗಿ 2ನೇ ದಿನ ದೇವತಾ ಪ್ರಾರ್ಥನೆ, ವಿಶ್ವಕ್ಸೇನಾರಾಧನೆ, ಸ್ವಸ್ತಿ ಪುಣ್ಯಾಹವಾಚನ, ಕುಂಭಾರಾಧನೆ, ಸರ್ವಗ್ನಿ ಕುಂಡೇಶು ನಿತ್ಯ ಹೋಮ, ಮೂರ್ತಿ ಹೋಮ, ಸರ್ವದೈವತಾ ಹೋಮ, ಲಘುಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಆನಂತರ ಯಲ್ಲಮ್ಮ ದೇವಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಗಂಗಮ್ಮ ದೇವಿ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ಮಾಡಿ ಕಳಶ ಅಭಿಷೇಕ ಮತ್ತು ವಿಮಾನ ಗೋಪುರ ಕಳಶ ಸ್ಥಾಪನೆಯನ್ನು ಮಾಡಿ ಕಳಶ ಅಭಿಷೇಕವನ್ನು ಮಾಡಲಾಯಿತು. ಆನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಅನುಗ್ರಹವನ್ನು ಪಡೆದರು. ರಾಯಚೂರಿನ ಶ್ರೀ ನಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಶುಕ್ರವಾರದಂದು ಸಾಮೂಹಿಕ ಕುಂಕುಮಾರ್ಚನಾ ಕಾರ್ಯಕ್ರಮ ಜರುಗಿತು. ಈ ಪ್ರಯುಕ್ತ ಬೆಳಗ್ಗೆ ಶ್ರೀ ನಗರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಜೆ ಸಾಮೂಹಿಕ ಕುಂಕುಮಾರ್ಚನೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ದೇವಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ಬೆಳ್ಳಿ ಕವಚ, ಸಕಲ ವಸ್ತ್ರಾಭರಣಗಳು ಮತ್ತು ಪರಿಮಳಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತದನಂತರ ಅಮ್ಮನವರ ಉತ್ಸವ ಮೂರ್ತಿಯನ್ನು ತಿರುಚಿ ಮೇಲೆ ಆಸೀನಗೊಳಿಸಿ ಆಲಯದ ಪ್ರಾಕಾರೋತ್ಸವ ಮಾಡಲಾಯಿತು. ಬಳಿಕ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಕುಂಕುಮಾರ್ಚನೆ ಹಾಗೂ ಪುಷ್ಪಾರ್ಚನೆಗಳನ್ನು ಸಲ್ಲಿಸಿ ಧೂಪದೀಪ ನೈವೇದ್ಯ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಅಮ್ಮನವರ ದರ್ಶನವನ್ನು ಪಡೆದು ಕುಸುಮಪುತ್ರಿಯ ಅನುಗ್ರಹಕ್ಕೆ ಪಾತ್ರರಾದರು. ಬೆಂಗಳೂರಿನ ವೈಟ್ಫೀಲ್ಡ್ನ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಪ್ರಸನ್ನ ಮಾರುತಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಮೊದಲಿಗೆ ಶ್ರೀ ಮಾರುತಿ ದೇವರಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಚನ್ನರಾಯಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಹಸಿರು ತೋರಣಗಳು, ಸುಗಂಧಮಯ ಹೂಮಾಲೆಗಳ ಅಲಂಕಾರದಿಂದ ಮೈಲಾಪುರದ ಈ ಪವಿತ್ರ ಕ್ಷೇತ್ರವು ಭಕ್ತಿಯಿಂದ ಕಂಗೊಳಿಸಿತು. ದೇವಾಲಯದಲ್ಲಿ ಮೊದಲಿಗೆ ವಿಶ್ವಕ್ಸೇನಾರಾಧನೆ ನಡೆಯಿತು. ನಂತರ ಶಾಸ್ತ್ರೋಕ್ತ ರೀತಿಯಲ್ಲಿ ಗೋಪೂಜೆಯು ನೆರವೇರಿತು. ಭಕ್ತರಿಂದ ಸಂಕಲ್ಪ ಉಚ್ಚರಿಸಿ ಕಳಶಾರಾಧನೆ ಜರುಗಿತು. ಪ್ರತಿಯೊಂದು ಕಳಶದಲ್ಲೂ ಪವಿತ್ರ ಅಭಿಷೇಕದ ದ್ರವ್ಯಗಳನ್ನು ತುಂಬಿ ಪೂಜಿಸಲಾಯಿತು. ಭಕ್ತರು ತಮ್ಮ ಮನೋಸಿದ್ಧಿಗಾಗಿ ಹೃತ್ಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಆನಂತರ ಗರ್ಭಗುಡಿಯಲ್ಲಿರುವ ಎಲ್ಲ ದೇವರುಗಳಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು ಹಾಗೂ ಫಲಪಂಚಾಮೃತಗಳಿಂದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯ ಸ್ವಾಮಿಗೆ ಅಭಿಷೇಕವನ್ನು ಸಮರ್ಪಿಸಲಾಯಿತು. ಅಭಿಷೇಕದ ಬಳಿಕ ಮೂರ್ತಿಗಳಿಗೆ ಚಂದನ, ಅರಿಶಿನ ಹಾಗೂ ಪವಿತ್ರ ತುಳಸಿ ಮಾಲೆಗಳಿಂದ ಅಲಂಕಾರವನ್ನು ಮಾಡಲಾಯಿತು. ಹರಿದ್ರೋದಕದಿಂದ ಸಹಸ್ರಧಾರಾಭಿಷೇಕವು ಭವ್ಯವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ನೆರೆದ ಅನೇಕ ಮಂದಿ ಭಕ್ತರು ಸ್ವಾಮಿ ಅಮ್ಮನವರನ್ನು ದರ್ಶಿಸಿ ಪುನೀತರಾದರು.
ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೊಡ್ಡ ಕಡತೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಅಭಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ನೆರವೇರಿದವು. ಈ ಸಂದರ್ಭವಾಗಿ ಗರ್ಭಗುಡಿಯಲ್ಲಿರುವ ಮೂಲ ದೇವರನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ಬಗೆ ಬಗೆಯ ಪುಷ್ಪಮಾಲೆಗಳ ಅಲಂಕಾರದಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಧೂಪದೀಪ ನೈವೇದ್ಯವನ್ನು ನೆರವೇರಿಸಿ ಪೂಜೆಯನ್ನು ಅರ್ಪಿಸಲಾಯಿತು. ಮಂಗಳಾರತಿ ಬೆಳಗಿದ ನಂತರ ಭಕ್ತರು ದೇವರ ದರ್ಶನವನ್ನು ಪಡೆದು ಭಕ್ತಿ ಭಾವದಲ್ಲಿ ತೇಲಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ಸೂರ್ಯ ಶಾಲೆಯಲ್ಲಿ ವಿಶೇಷ ವೇಣುವಾದನದ ಅಂಗವಾಗಿ ಮಂಗಳೂರಿನ ವರುಣ್ ರಾವ್ ರವರಿಂದ ವೇಣುವಾದನ ಕಾರ್ಯಕ್ರಮವು ನೆರವೇರಿತು. ಕೋಲಾರ ಜಿಲ್ಲೆಯ ಮಾಲೂರು ನಗರದ ರಾಧಾಕೃಷ್ಣ ದೇವಸ್ಥಾನದ 4ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಯಲಿನ್ ವಾದನ ಕಾರ್ಯಕ್ರಮ ನೆರವೇರಿತು. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಾಂಸ್ಕೃತಿಕ ಮಂಡಲೋತ್ಸವದ ಅಂಗವಾಗಿ ಬೆಂಗಳೂರಿನ ಡಾಕ್ಟರ್ ವಿಶ್ವೇಶ್ವರ ಭಟ್, ಡಾಕ್ಟರ್ ಅಶ್ವಿನಿ ಭಟ್ ಬಳಗದ ವತಿಯಿಂದ ರಾಣಾಧಾರಿತ ವಿಭಿನ್ನ ಶೈಲಿಯ ಭಕ್ತಿ ಸಂಗೀತ ಕಾರ್ಯಕ್ರಮ ನೆರವೇರಿತು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇ
क्लेशभरप्रदं वन्दे वन्द्यं सदानन्दं वासुदेवं निरञ्जनं वन्दे. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ನರಸಿಂಹ ತೀರ್ಥದಲ್ಲಿ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ 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 ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ್ಯದ ವ್ರತದ ಅಂಗವಾಗಿ ಭಜನಾ ಕಾರ್ಯಕ್ರಮ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.